ಇನ್ನೂ ಹೊಲ ರಿಜಿಸ್ಟ್ರೇಷನ್ ಮಾಡ್ಲಾರ್ದವ್ರ ಹೊಲಕ್ಕೆ ಹೋಗಿ ಗುಡಿ ಕಟ್ಟಿಸ್ತೀರಿ. ನಾನು ಏನು ಕರ್ಮ ಅಂದೆ ಅಣ್ಣ. 30 ವರ್ಷ ಆದ್ರೂ ನೀವು ಬರಾಕ್ತಾ ಇರಲಿಲ್ಲ, ಗುಡಿ ಕಟ್ಟಿಸ್ಲಾಗ್ತಾ ಇರಲಿಲ್ಲ, ಲಿಂಗ ಸ್ಥಾಪನೆ ಮಾಡ್ಲಿಕ್ಕೆ ಏನು ಕರ್ಮ? ನೀ 12ನೇ ಶತಮಾನದಾಗ ನೀ ಹರಳೆ ಇದ್ದಿ, ಈಗ 21ನೇ ಶತಮಾನದಾಗ ನೀ ಹರಳೆ ಎದಿ ಅಂತ ತಿಳ್ಕೊಂಡು ಹೇಳಿ ಪಾದರಕ್ಷೆ ಕೊಟ್ಟರು. ದಿನಾಲು ಮುಂಜಾನೆ ಪೂಜೆ ಮಾಡ್ತೀನಿ ರೀ ಅವರು ಪಾದರಕ್ಷೆ. 4 ಸಲ ನನಗೆ BO ಮಾಡಿದಾರೆ. ಹಾಸ್ಟೆಲ್ ಹೆಡ್ ಮಾಸ್ಟರ್ ಇದ್ದವ ಪ್ರಮೋಷನ್ ಕೊಟ್ಟರು. ನಾವು ತುಡ್ಗುಂದಿ ಒಳಗೆ ಅಲ್ಲಿ ಮಠ ಅಲ್ಲಿ ವಾರಕ್ಕೊಮ್ಮೆ ಬರ್ತದ್ರಿ, 15 ದಿವಸ ಬರ್ತಿದ್ರು ವಿಜಯಪುರ ತುಡ್ಗುಂದಿ. ಅಲ್ಲಿ ಬಂದಾಗ ಪಗಡಿ ಆಡ್ತಿದ್ರು, ಏನೇನೋ ಆಟ ಆಡ್ತಿದ್ರು, ಕಬಡ್ಡಿ ಆಡ್ತಿದ್ರು, ಎಲ್ಲ ಮಾಡ್ತಿದ್ರು. ದೊಡ್ಡ ಅದು ಸುಮಾರು 10-12 ವರ್ಷ ನಡೀತ್ರಿ. ಪ್ರತಿ ಹುಣ್ಣಿಮೆ ಒಂದು 10,000 15,000 20,000 ಮಂದಿ ಕೊಡ್ತಿದ್ರು. ಅಲ್ಲಿ ಹೋಟೆಲ್ ನಮ್ಗೆ ಕೊಟ್ಟಿದ್ರು. ಅಲ್ಲಿ ವರ್ತಿ ನವೋದಯ ಸ್ಕೂಲ್ ಪ್ರಿನ್ಸಿಪಾಲ್ ಆಗಿದೆ. ಆ ಹೋಟೆಲ್ ಹೆಂಗಿತ್ತಪ್ಪ ಅಂದ್ರೆ ಎಲ್ಲರೂ ಬರೀ ಪ್ರಿನ್ಸಿಪಾಲ್ ಬರೀ ಲಾಸ್ ಆಗ್ಯ ನೀವು ಅಂತಿದ್ರು. ನಾ ಲಾಸ್ನೂ ಆಗಿಲ್ಲ ಲಾಭನೂ ಆಗಿಲ್ಲ. ನಿತ್ಯ ದಾಸೋಗ ನಡೀತಿತ್ತು. ಯಾರು ಬರ್ತಾರೆ ಊಟ ಕೊಡೋದು, ನಾಷ್ಟ ಕೊಡೋದು, ಚಹಾ ಕೊಡೋದು, ಇಟ್ಟು ಕೆಲಸ ಕೊಟ್ರ ತಗೊಳ್ಳೋದು, ಕೊಡ್ಲಿಕ್ಕದು ಶಿವಾಯನ. ಆಮೇಲೆ ಅದು ಹ್ಯಾಂಗ ನಾನು ಹೆಂಡ್ತಿ 6 ತಿಂಗಳಲ್ಲಿ ಮಠದಾಗಿದ್ದು ಮುತ್ಯ ಕುರುನಗಾವ ಅವರು 150 ಮಂದಿ ಕಟ್ಟಲಿಕ್ಕೆ ತಂದಿದ್ದಾರೆ. ಆ ಮಂದಿಗೆ ಊಟ ಕೊಡಬೇಕು, ನಾಷ್ಟ ಕೊಡಬೇಕು, ಅವ್ರು ಏನು ಬೇಡ್ತಾರೆ ಎಲ್ಲ ಬಗ್ಸಿದ್ ಕೊಡ್ಬೇಕು. ಅದು ಹ್ಯಾಂಗೆ ಕೊಡ್ತಿದ್ದೆವು, ಹ್ಯಾಂಗೆ ತಗೋತಿದ್ದೆವು, ದೇವ್ರ ಮಲೆ ಮುತ್ಯ ನಡೆಸ್ಕೊಡ್ತಿದ್ದ. ಹಂಗೆ ಈ ನಾವು ಎಲ್ಲಿ ಹೋದ್ರು ಸಹಿತ್ರಿ ಬರೀ ಅವರೇ ರೊಕ್ಕ ರೂಪಾಯಿ ಬೇಡವ್ರಲ್ಲ, ಏನೂ ಇಲ್ಲ, ನೆನೆಸ್ಕೊಳ್ಳಕ್ಕ ಭಕ್ತಿ ಇರ್ಬೇಕು. ಭಕ್ತಿ ಹೇಗಿರ್ಬೇಕು ಅಂದ್ರೆ ಅಲ್ಲಿ ಯಾವುದು ಕಾಮನ್ಗಳು ಇರಬಾರ್ದು, ವಾಸನೆಗಳು ಇರಬಾರ್ದು, ಆಸೆ ಇರಬಾರ್ದು. ಇದು ಒಂದು ಭಕ್ತಿ. ಭಕ್ತಿ ಅಂದ್ರೆ ಒಳ್ಳೇದು ಮಾಡೋದು ಒಟ್ಟು ಕೆಲಸ, ಅದೇ ಭಕ್ತಿ. ನಾವು ಹೋಗಿ ದೊಡ್ಡ ದಾನ ಧರ್ಮ ಮಾಡುವಂಥದ್ದು ಏನೂ ಅಲ್ಲ. ಇಲ್ಲಿ ಒಂದು ಸ್ವಲ್ಪ ನಿಯಮ ನೀತಿಗಳು ಅದಾವ. ನಾವು ಭಕ್ತಿ ಹೆಂಗೆ ಮಾಡ್ತೇವೋ ಹಂಗೆ ಅವರು ನಮ್ಗೆ ಆಶೀರ್ವಾದ ಇರ್ತದೆ. ಇವತ್ತು ಕೊಡ್ಲಿ ತಗೊಂಡು ಕಡಿಲಾಕ ಬಂದಾಗ ಅಂದ್ರೆ ಕಾಲು ಬಿದ್ದು ಹೋಗ್ತಾರ. ನಮ್ಗೆ ವೈರಿ ಇರಲಿ, ಶತ್ರು ಇರಲಿ, ಬಡ್ಡಿ ತೊಗೊಂಬಂದು ಈ ಮಗನ ಕಡಿಬೇಕಂದ ಮುತ್ಯ ಹಿಂದಿರ್ತಾನ, ಅವ ಚಾಕೋರ ಕೊಡ್ತಾನ, ನಮ್ಗೆ ಹೊಡಿಯೋರ ಹೇಳ್ತಾನ. ಇವು ಎಷ್ಟೋ ಉದಾಹರಣೆಗಳದಾವ್ರಿ. ಯಾರು ಭಕ್ತರು ಸದಾ ನೆನಪಿನಾಗ ಇಟ್ಟಿರ್ತಾರ, ಅವ್ರು ಏನು ಮಾಡ್ತಾರ ಅಲ್ಲಿ ಮಠದಾಗ ಏನು ಮಾಡ್ತಾನ. 7,000 ಮಠದಾಗ ಯಾರು ತುಳು ಮಾಡ್ತಾರ, ಯಾರು ರೊಕ್ಕ ತುಳು ಮಾಡ್ತಾರೆ, ಯಾರು ರೊಟ್ಟಿ ತುಳು ಮಾಡ್ತಾರೆ, ಯಾರು ಉಳ್ಳಾಗಡ್ಡಿ ತುಳು ಮಾಡ್ತಾರೆ, ಯಾರು ಸಿಮೆಂಟ್ ತುಳು ಮಾಡ್ತಾರೆ, ಯಾರು ಕಂಡ ತಿಂತಾರೆ, ಯಾರು ಮಾಂಸ ತಿಂತಾರೆ, ಯಾರು ದಾರು ಕುಡಿತಾರೆ, ಇದೆಲ್ಲ ಗೊತ್ತಾಗ ನೋಡ್ರಿ. ಎಷ್ಟು ಶಕ್ತಿ ಇರ್ಬೇಕು. ಈ ನೋಡ್ಲಿಕ್ಕೆ ಮಾನವರು ಅದಾರ, ನಮಗೆ ಊಟ ಮಾಡಿದ್ರು ಅಲ್ಲಿ ನಮ್ಮ ಕೂತ. ನಾವು ಬಂದೆವು, ನಾವು ಅಲ್ಲಿ ಹುಕ್ಕೇರಿಯವ್ರು ಬಂದಿದ್ರು, ನಾವು ಕೊರಳಿ ಹೋಗ್ಬೇಕು ತಂದೇವ್ರಿ. ಅಲ್ಲಿ ಕತ್ರಿಗೆ ಬಂದರು ಮುತ್ಯಾರು, ಅಲ್ಲಿ ಬರ್ರಿ ಡೂಗಿ ಬರ್ತಾದ್ರೆ ನಮ್ಮ ಜೊತೆನೇ ಊಟ ಮಾಡ್ತಾರೆ ಅವರು. ನಮ್ಮ ಜೊತೆನೇ ನೊತ್ತು ನಲಿತಾರ, ನಮ್ಮ ಅನುಭವ ಕೇಳ್ತಾರೆ. ಯಾರು ನಮ್ಮ ತಂದೆ ತಾಯಿ ಊಟ ಮಾಡ್ಸಿಲ್ರಿ. ನಮ್ಮ ತಂದೆ ತಾಯಿ ಹಣ ತಂದೆ ತಾಯಿ ಊಟ ಮಾಡ್ಸಿಲ್ಲ. ಹಂಗೆ ನಮ್ಗೆ ಈಗ 32 ವರ್ಷ ಆಯ್ತು. 98ರ ಭೇಟಿ ಆದವರು. ನಮ್ಮ ಹೆಂಡ್ರು ಮಕ್ಕಳು ಮುತ್ತಾರು ಕರ್ಕೊಂಡು ಹೋದ್ರೆ 15 ಸುಳ್ಳು ಕರ್ಕೊಂಡು ಹೋಗ್ತಾರೆ. ನಾ ಯಾಕೆ ಒಂದಿಲ್ಲ, ಯಾಕೆ ಕರ್ಕೊಂಡು ಹೋದ್ಯಪ್ಪ, ಎಲ್ಲಿಗೆ ಹೋದ್ರಿ, ಹ್ಯಾಂಗೆ ಬಂದ್ರಿ, ಮತ್ತೆ ನಿಮ್ಗೆ ಕುಂದೂರು ಕೊಂಕ ಆಗ್ಲಾರ್ದಾಗ ತಂದು ಮನೆಗೆ ಹಚ್ತಾರೆ. ಇವತ್ತು ಅನ್ನದಾನ ನಾವು ಅನ್ನಂಗಿಲ್ಲ, ಮುತ್ತನ ಆಶೀರ್ವಾದ. ನಮ್ಮ ಮಠದಾಗ ಇನ್ನ ಅಲ್ಲಿ ಭವಿಷ್ಯಲಿಂಗ ಜಾತ್ರೆ ಇರ್ತಾರೆ. ಹೋದ ವರ್ಷ ಜಾತ್ರೆ ಮಾಡಿದೆವು. ನಿತ್ಯ ದಾಸೋಗ ಯಾರೇ ಬರಲಿ, ಅವರು ಲೋಕಲ್ದವ್ರು ಬರಲಿ, ಮುತ್ತವ್ರು ಲೋಕಲ್ದವ್ರು ಇಟ್ಟು ಬರೀ ಚಹಾ ಕೊಟ್ಟು ಕಳ್ಸಂದ್ರೆ ನಮ್ಮ ಹುಡುಗ ಏನು ಮಾಡ್ತೈತಿ, ಯಾರೇ ಬಂದ್ರೆ ಊಟ ಮಾಡಿಸಿ ಚಹಾ ಕುಡಿಸಿ ಗಾಡಿ ಕಟ್ಟಿ ಅದಾವ ಇಲ್ಲ ತಿಳ್ಕೊಂಡು. ಮಾನ್ಯ ಹೋಗ್ಬೇಕು ಡಿಗ್ರಿ ಕಾಲೇಜ್ ಲೆಕ್ಚರರ್ ರೀ. ಅಷ್ಟು ಎದಕ್ಕೆ ಕೇಳಿದ ಸ್ಟೋನ್ ಆಗಿದ್ದು. ಆಕಿಂದು 10 ಲಕ್ಷ ರೂಪಾಯಿ ಇದು ಇತ್ತು. ಏನೋ ಆಪರೇಷನ್ ಮೇಲೆ ಹೋಗಾಕಿದ್ದು. ನನ್ನ ಫೋನ್ ನಂಬರ್ ತೊಗೊಂಡು ಇರ್ತಂದ್ರೆ ಹೆಂಗೆ ಹೋಗ್ಬೇಕ ಅಂತಂದವು. ಇಲ್ಲ ಬಾಬಾ ಮುತ್ಯ ಅಂತ ಹಿಂಗೆ ಅದಾನ ಅಂತಂದವು. ಹೋದೆವು. ಏನು ಆಪರೇಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮ್ಮ ಡ್ಯೂಟಿಗೆ ಹೋಗ್ರಿ ಅಂದ್ರೆ. ಆಕೆ ಗಾಬ್ರಿ ಅದು. ಮುತ್ಯ ಹಿಂಗೆ ಅಂತ ಹೇಳ್ತಾನೆ, ಡೇಟ್ ಕೊಟ್ಟಾರ. ಇಲ್ಲ ನೀವು ಹೇಳ್ದಂಗೆ ಕೇಳ್ರಿ, ಮುತ್ಯ ಹೋಗ್ರಿ ಡ್ಯೂಟಿ ಅಂದ್ರೆ. ಆಕೆಗೆ ಇವತ್ತು ಇಲ್ಲ, ಎದಿಲ್ಲ, ಏನಿಲ್ಲ, ಆರಾಮ್ ಡ್ಯೂಟಿ ಮಾಡ್ತಾರೆ. ಒಬ್ಬ ಬ್ಲಡ್ ಕ್ಯಾನ್ಸರ್ CDPO ಮ್ಯಾನೇಜರ್ ಇದ್ದಾನೆ ರೀ. ಮಹಿಳಾ ಮಕ್ಕಳ ಕಲ್ಯಾಣ ನಿಧಿ ಒಳಗೆ ನಾವು FDC ಅದು ಹೆಣ ಆಗಿತ್ತು. ಹೋಗುವಂತ ಹ್ಯಾಂಗೆ ಹೋಯ್ದೆವು, ಹ್ಯಾಂಗಿಲ್ಲೋ ಆಕೆ ಹೆಣ್ಮಗಳು ಬಿಡಲಿಲ್ಲ. ಬಾ ಕಾಕ ಎಲ್ಲಿ ವಿಜಯಪುರದಿಂದ ಆಳಂದ ಬಂದೇವ್ರಿ. ಆಳಂದದಿಂದ ಮುತ್ತ ತಂಬಾಕು ಹೊಡೆ ಗುಂಪಾದಾಗ ಕೂತಿದ್ದ. ಇನ್ನೊಬ್ಬ ಶಿವಾಜಿ ಮಹಾರಾಜ ಅವ್ರು ಕೂಡ ಮಾತುಕತೆ ನಡೆಯುತ್ತೆ. ಮಾಸ್ತರ್ ನೀ ಹ್ಯಾಂಗೆ ಬಂದಿದ, ಇನ್ನೇ ಕೇಳ್ಕೊತ ಬಂದೇವಪ್ಪ, ಅದು ಏನಾಗೈತಿ ಇವಾಗ ಇದಾಗಿದ್ರಿ, ಬ್ಲಡ್ ಕ್ಯಾನ್ಸರ್ ಆಗೈತಿ. ಮತ್ತು ಹೈದರಾಬಾದಕ್ಕೆ ಹೋಗಿ 15 ದಿವ್ಸಕ್ಕೊಮ್ಮೆ ಹೋಗಿ ಅದು ಡಯಾಲಿಸಿಸ್ ಮಾಡ್ಕೊಂಡ್ಬರ್ತಾನೆ ಅಂದು. ಅವಾಗೇನೋ ಆಗಿಲ್ಲ, ಸುಮ್ಮನೆ ಹೇಳ್ತಿರೋ ನೋಡ್ತಂದ. ಅವ ಬರ ಹೆಣ ಹಾಕೊಂಡ್ಬಂದಿವ್ರಿ. ಎಲ್ಲಿ ಸತ್ತಂದ್ರೆ ನನಗೆ ಹಿಡ್ಕೊಂಡು ಹೋಗ್ತಾರಂತ ನಂದು. ಹೋಗೋಣ 3 ಚಪಾತಿ ತಿಂದನ್ರಿ. ಅಲ್ಲಿ ಹೋಗಿ ಮನುಷ್ಯಂದ ಅವ ಆರೋಗ್ಯದ ಹಣ ಗುರು ನಿದ್ದೆ ಉಳ್ಯಾಕತ್ತಾನ್ರಿ. ಅವ್ರ ಹೆಂಡ್ರ ಮಕ್ಕಳು ಗಾಬರಿ ಆದ್ರು. ಆರೋಗ್ಯದ ಮುಂದಿನ ಸಲ ಹೋಗಿ ನೀ ಟೆಸ್ಟ್ ತೊಗೊಂಬ ಅಂದ್ರೆ ಮುಂದೆ 15 ದಿವಸ ಮೇಲೆ ಹೈದರಾಬಾದ್ಗೆ ಹೋಗಿ ಟೆಸ್ಟ್ ಮಾಡ್ತಾನೆ. ಅದೆಲ್ಲ ನಿಲ್ರಿ ಕೊಡ್ರಿ, ಏನೂ ಇಲ್ಲ.
ಅಂದ್ರೆ ಅವರು ಇವತ್ತು ನಾಳೆ ಬರ್ತೀನಂತಾನ ಮತ್ತೆ ಪ್ರಮೋಷನ್ ಆಯ್ತು ಒಂದು ಕೋಳಿ ಹೊಡಿತಾನ್ರಿ ಮುಖ್ಯ ನೋಡ್ರಿ ಹೆಂಗದ ಇವತ್ತು ಎಷ್ಟೋ ನಾವು ಉದಾಹರಣೆಗಳನ್ನ ಸಾಯೋವರೆಗೂ ಬದುಕ್ತಾರ ಸ್ವತಃ ನೋಡಿದ್ದು ನಾವು ಕಣ್ಮುಟ 32 ವರ್ಷನಾಗ ಯಾವುದೇ ಏಡ್ಸ್ ಆಗಲಿ ಬ್ರೇನ್ ಟ್ಯೂಮರ್ ಆಗಲಿ ಗಂಡು ಬಿಟ್ಟವರಾಗಲಿ ಗಂಡು ತ್ರಾಸ ಕೊಡ್ತಿದ್ದಾರಾಗಲಿ ಮನ್ಯಾಗ 108 ಹೆಣ್ಮಕ್ಳಿಗೆ ತ್ರಾಸ ಕೊಡ್ತಿದ್ದಾರ ಅಂಥವ್ರು ಸಹಿತ ಬಂದ್ರೆ ಅವರಿಂದ ಎಲ್ಲ ಪಾಪ ಪರಿಹಾರ ಆಗೈತೆ ನಮಗೆ ಇವತ್ತು ನಮ್ಮ ಸಾಹೇಬ ಕಾಡ್ಸಕತ್ತ ನನಗೆ ಸಸ್ಪೆಂಡ್ ಮಾಡೋರಿದ್ರು ಹೊಡಿಲಾಕ್ ಬರೋರಿದ್ರು ಕೊಲೆ ಮಾಡ್ಲಾಕ್ ಬರೋರಿದ್ರು ಆಫೀಸರ್ ನಾಗಪ್ಪ ಬಂದು ಕೂತ್ಬಿಡ್ತು ಅವರಲ್ಲಿ ಕೊಲೆ ಮಾಡ್ತಾರೆ ಓಡೇ ಹೋಗೋ ಅವ್ರ ಆಟೋದವ್ರ ಇವ್ರು ನಾವು ಇದ್ವಿ ಮಠದಾಗ ನಾಗಪ್ಪ ರಾತ್ರಿ ಬೆಳತಾನ ಕಾಯ್ದ ನಮ್ಮ ಮನೆಯಲ್ಲಿ ನಾ ಮನೆ ಮಾಡಿದ್ದೆ ಅಲ್ಲಿ BO ಇದ್ದಾಗ ಎಲ್ಲಿ ಗೋಕಾಕದಾಗ ಅಲ್ಲಿ ಘಟಪ್ರಭಾತ್ ಬರ್ತದ ನಂದು ಮತ್ತೆ ಪ್ರಮೋಷನ್ ಆಯ್ತು ಇಲ್ಲಿ ವಿಜಯಪುರಕ್ಕೆ ಬಂದೆ ಬದಲಾಯ್ತು ಮನೆ 3 ತಿಂಗಳು ಬಿಟ್ಟು ಬಂದ್ಬಿಟ್ಟೆ 3 ತಿಂಗಳು ಬಿಟ್ಟು ಬಂದ್ರೆ ನಾವು ಹಟ್ಟಿ ತ್ರಾಸ ಆಯ್ತು ನಾನು ಏಂತ ಬಂದು ಅಲ್ಲಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಅಲ್ಲೇ ಹೋಗಿ ಬಂದಾಡ್ರಿ ನವೃತ್ತಿ ಅದು ಮುಂದೆ ಸಂಜೆ 7ಕ್ಕೆ 2 ನಾಗಪ್ಪರು ಮರಿಗೆ ಬಾಗಿಲಿಗೆ ಅಲ್ಲೊಂದು ನಾಗಪ್ಪ ಇನ್ನೊಂದು ನಾಗಪ್ಪ ಬಂದು ಕಾಯಿದ್ರು ಅವ ಮಾಲಕ್ ಫೋನ್ ಹಚ್ಚಾವ ಬಾರೋ ಮಾರಾಯ ನಾಗಪ್ಪ ಕಾಯ್ಲಕತ್ತವ್ರು ನಿನ್ನ ಮನೆ ಅಂತ ಮಾತ್ರ ಬೆಳಿಗ್ಗೆ ಆಗ ಎದ್ದು ಹೋಗು ಹಿಂಗೆ 2 ತಿಂಗಳು ಕಾಯ್ದಾವ್ರಿ ಏನೋ ಒಂದು ಕೂದಲು ಕೊಂತಾಗಿಲ್ಲ ಅಂತ ಮಹಾತ್ಮರು ನಮ್ಗೆ ಸಿಗ್ತಾರ ಅವ್ರಿಗೆ ನಾವು ಭಕ್ತಿ ಮಾಡಬೇಕು ಒಳ್ಳೇದು ಇಲ್ಲಿ ಏನಪ್ಪ ಅಂದ್ರೆ ನಮ್ಮ ನಡೆ ನುಡಿ ಚೆನ್ನಾಗಿರ್ಬೇಕು ನಮ್ಮ ಭಾವ ಶುದ್ಧ ಇರ್ಬೇಕ್ರಿ ಭಾವ ಶುದ್ಧ ಇತ್ತಂದ್ರೆ ಭಕ್ತಿ ಮೆಚ್ಚಿ ಮಲೆ ತಾನೇ ಬರ್ತಾನೆ ನಾ ಬಿಟ್ಬಿಟ್ಟಿದೆ ನಾನು ಜನ್ಮದಾಗ ಇಲ್ಲಿ ಸ್ಥಾಪನೆ ಆಗೋದು ಅಂತ ಇಲ್ಲಿ ಭಕ್ತಿಗೆ ಮೆಚ್ಚ ಬಂದು ಮಾಸ್ಟರ್ ಹಚ್ಕೊಂಡೇವ ತಾನೇ ಬಂದ 3 ದಿವಸ ಲೈಟ್ ಹೋಗಿದ್ದೀರಿ ನಮ್ಮ ಬಿಜಾಪುರದಾಗ ಫೋನ್ ಸ್ವಿಚ್ ಆಫ್ ಇತ್ತು ಮಾಸ್ಟರ್ ಎಲ್ಲಿದ್ದೀರ ಪೂಜೆ ಮಾಡಕತ್ತೀನಿರಪ್ಪ ಆಯ್ತು ಬಂದೆ ನಿಮ್ಮ ಹತ್ರ ಕೈಯಾಗ 10 ರೂಪಾಯಿ ಹ್ಯಾಂಗ ಮಾಡೋದು ಲಿಂಕ್ ಸ್ಥಾಪನೆ 10 ರೂಪಾಯಿ ಇಲ್ಲ ಒಬ್ರಿಗೆ ಕೇಳಿದೆ 50,000 ರೂಪಾಯಿ ಕೊಟ್ಟ ಕಿರಾಣಿ ಅಂಗಡಿ ಅಂದ ಲಕ್ಷ ಗಟ್ಟಲೆ ಹೋಗಿ ವ್ಯವಸಾಯ ನಿಮಗೆ ಅಂದ ಎಲ್ಲ ದಡ ತಂದು ಒಬ್ಬನೇ ರೀ ಏನಿಲ್ಲ ಲೈಟ್ ಇಲ್ಲ ಏನಿಲ್ಲ ಎಂತಿಲ್ಲ ನಮ್ಮ ಊರು ಗೌಡ್ರಿಗೆ ಅದ ಗೌಡ್ರ ನಾ ತೊಗೊಂಬರ್ತೀನಿ ನಡೆಯೋದ ಬಂದು ಬರೋಬ್ಬರಿ ಒಂದು ತಾಸನ ಲಿಂಗ ಸ್ಥಾಪನೆ ಮಾಡಿ ಜೈಕಾರ ಮಾಡ್ಬೇಕು ಹೋಗ್ಬಿಟ್ಟು ಒಬ್ಬ ಹಿಂದೆ ಕಾಣಿಸದ ಅವ್ನು ಸಾವುಕಾರ ಹ್ಯಾಂಗ ಗಾಡಿ ಬಂದು ನಾನು ಉಳ್ಳಾಗಡ್ಡಿ ಹಾಳಾಯ್ತು ಅಂತ ಮುಚ್ಚ ಕೈ ಹಿಡಿದ ಅದು ನನ್ನ ಹೊಲದ ನಾ ಕೊಡ್ತೀನಿ ಏನು ಬೆಳಿತೀವಿ ಅನ್ನೋ ನಾವು ಹೇಳೋದು ಇಲ್ಲ ಇದು ನೋಡ್ಲಾಕ ಮಾನವರದಾರ ನಾಗರಾಜ್ ಅದಾರ ಅವರು ಆದಿಶೇಷ ಅದಾರ ನೋಡ್ಪ ಸಾವುಕಾರ ಹಂಗೆಲ್ಲ ಜಗಳ ಮಾಡಬಾರ್ದು ಅವ ಜಗಳ ತೆಗದ ಮುಂದೆ ಅವ್ರ ಅಪ್ಪಗ ಮರುಸ ಹಾರ್ಟ್ ಅಟ್ಯಾಕ್ ಆಯ್ತು ಬೆಂಗ್ಳೂರು ನೋಡ್ರಿ ಎಷ್ಟು ಮುಖ್ಯ ಶಾಂತ ಪ್ರಿಯ ಯಾರು ಕೆಟ್ಟ ಮಾಡಕ್ ಅವ್ರು ಭಕ್ತರು ಕೆಟ್ಟ ಮಾಡಕ್ ಬಂದ್ರೆ ಅವ್ರು ಮರ್ದಾನ ಮಾಡ್ಬಿಡ್ತಾರ ಅವ್ರು ಒಬ್ಬ ಯಾವ ಭಕ್ತ ನಿಜವಾದ ಭಕ್ತ ಇರ್ತಾನ ಜನ ನೋಡಿದ್ರೆ ಕೊರೋನಾದಾಗ ಒಬ್ಬರು ಒಂದು ಮಾಸ್ಕ್ ಇಲ್ಲ ಏನೂ ಇಲ್ಲ ಯಾವ ಭಕ್ತರಿಗೆ ಏನು ಕೊರೋನಾಗೆ ಚಾಲೆಂಜ್ ಮಾಡ್ತಾರೆ ಅಂದ್ರೆ ಮುಖ್ಯ ಅವ್ರು ಹಗಲು ರಾತ್ರಿ ದುಡಿದ್ರು ಅನ್ನ ನೀರ ಬಟ್ಟಿ ಇಲ್ಲಿ ಎಲ್ಲ ಜಗತ್ತಿನ ಎಲ್ಲ ಸ್ವಾಮಿಗಳಿದಾರೆ ಒಂದು ತಕ್ಕಡೆ ಕೊಡ್ತೀರಿ ಮಲೆ ಮುತ್ಯಾಗ ಒಬ್ರಿಗೆ ತಕ್ಕಡೆ ಕೊಡ್ತಾರೆ ಯಾರು ಹೋದನ ಅಂತ ನೋಡ್ರಿ ಯಾವ ಮಟ್ಟಕ್ಕೆ ಹೋದ್ರೆ ಕೊಡು 50,000 70,000 ನೀ ಯಾವ ಜಾತಿ ಅಂತ ಕೇಳ್ತಾರೆ ಯಾವ ಧರ್ಮ ಅಂತ ಕೇಳ್ತಾರೆ ಇಲ್ಲಿ ಹಂಗಿಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಹೆಣ್ಣಿಲ್ಲ ಗಂಡಿಲ್ಲ ಭಾವ ಶುದ್ಧ ಇತ್ತಂದ್ರೆ ಬಾಗಿ